ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ. ಮಾರ್ಚ್ 19ರಂದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದುವೇ ಡಾರ್ಲಿಂಗ್ ಕೃಷ್ಣ ಅಭಿನಯದ ಲವ್ ಮಾಕ್ಟೇಲ್ 3 ಸಿನಿಮಾ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಟಾಕ್ಸಿಕ್ ಚಿತ್ರದ ರಿಲೀಸ್ ಮುಂದೆ ಹೋಗಿದ್ದೇ ತಡ. ಕನ್ನಡದ ಕೆಲವು ಚಿತ್ರಗಳು ಆ ದಿನವೇ ರಿಲೀಸ್ ಆಗುವ ಮನಸ್ಸು ಮಾಡಿವೆ. ಅಷ್ಟರಲ್ಲಿಯೇ ಡಾರ್ಲಿಂಗ್ ಕೃಷ್ಣ ಅಭಿನಯದ ಲವ್ ಮಾಕ್ಟೇಲ್ 3 ಚಿತ್ರ ರಿಲೀಸ್ ಆಗ್ತಾ ಇದೆ. ಅಧಿಕೃತವಾಗಿ ಈ ಒಂದು ವಿಷಯವನ್ನ ಸಿನಿಮಾ ತಂಡವೇ ಹೇಳಿಕೊಂಡಿದೆ. ಟಾಕ್ಸಿಕ್ ಚಿತ್ರ ಮಾರ್ಚ್ 4ರಂದು ರಿಲೀಸ್ನ ಹೊಸ ಡೇಟ್ ಅನೌನ್ಸ್ ಮಾಡಿದೆ. ಆದ್ರೆ ಈ ಘೋಷಣೆ ಬೆಳಗ್ಗೆ ಆದ್ರೆ ಮಧ್ಯಾಹ್ನ ಲವ್ ಮಾಕ್ಟೇಲ್ 3 ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಲವ್ ಮಾಕ್ಟೇಲ್ 3 ಚಿತ್ರ ಏಪ್ರಿಲ್ 10ರಂದು ರಿಲೀಸ್ ಆಗೋದಿತ್ತು. ಆದ್ರೆ ಸಡನ್ ಆಗಿ ಈ ಚಿತ್ರದ ರಿಲೀಸ್ ಡೇಟ್ ಚೇಂಜ್ ಆಗಿದೆ. ಇದಕ್ಕೆ ಕಾರಣ ಈಗಾಗಲೇ ಹೇಳಿದಂತೆ ಟಾಕ್ಸಿಕ್ ಚಿತ್ರವೇ ಆಗಿದೆ. ಟಾಕ್ಸಿಕ್ ಚಿತ್ರ ಮಾರ್ಚ್ 19ರಂದು ಬರುತ್ತೆ ಅಂತ ಕನ್ನಡದ ಹಲವು ಸಿನಿಮಾಗಳು ರಿಲೀಸ್ ಆಗಿವೆ. ಒಂದೊಂದು ವಾರ 9, 13 ಚಿತ್ರಗಳು ರಿಲೀಸ್ ಆಗಿರೋದು ಇದೆ. ಆದರೆ ಈ ಚಿತ್ರ ರಿಲೀಸ್ ಮುಂದಕ್ಕೆ ಹೋಗಿದೆ. ಜೂನ್ 4ಕ್ಕೆ ಟಾಕ್ಸಿಕ್ ಚಿತ್ರ ರಿಲೀಸ್ ಆಗ್ತಾ ಇದೆ. ಹಾಗಾಗಿಯೇ ಲವ್ ಮಾಕ್ಟೇಲ್ 3 ಚಿತ್ರ ಮಾರ್ಚ್ 19ರಂದು ರಿಲೀಸ್ ಆಗ್ತಾ ಇದೆ. ಈ ಮೂಲಕ ಒಂದು ಒಳ್ಳೆ ದಿನವೇ ಲವ್ ಮಾಕ್ಟೇಲ್ 3 ಚಿತ್ರ ರಿಲೀಸ್ ಆಗ್ತಾ ಇದೆ. ರಂಜಾನ್ ಮತ್ತು ಯುಗಾದಿ ಹಬ್ಬದ ರಜೆ ಕೂಡ ಇರೋದ್ರಿಂದ ಲವ್ ಮಾಕ್ಟೇಲ್ 3 ಚಿತ್ರಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಲೂ ಹೇಳ್ಬೋದು. ಆದ್ರೆ ಇಲ್ಲೊಂದು ವಿಷಯವೂ ಇದೆ. ಅದೇನಂದ್ರೆ ಈ ಚಿತ್ರವನ್ನ KVN ಚಿತ್ರ ನಿರ್ಮಾಣ ಸಂಸ್ಥೆ ವಿತರಣೆ ಮಾಡ್ತಾ ಇದೆ. ಟಾಕ್ಸಿಕ್ ಚಿತ್ರಕ್ಕೂ ಇದೇ ಸಂಸ್ಥೆ ಒನ್ ಆಫ್ ದಿ ನಿರ್ಮಾಣ ಸಂಸ್ಥೆ ಆಗಿದೆ. ಟಾಕ್ಸಿಕ್ ಚಿತ್ರದ ರಿಲೀಸ್ ಮುಂದೆ ಹೋಗಿದ್ದೇ ತಡ ಆ ದಿನವೇ ಲವ್ ಮಾಕ್ಟೇಲ್ 3 ಚಿತ್ರವನ್ನ ರಿಲೀಸ್ ಮಾಡ್ತಾ ಇದೆ. ಲವ್ ಮಾಕ್ಟೇಲ್ 3 ಚಿತ್ರವನ್ನ ಡಾರ್ಲಿಂಗ್ ಕೃಷ್ಣ ಡೈರೆಕ್ಷನ್ ಮಾಡಿದ್ದಾರೆ. ಇವರೇ ಈ ಚಿತ್ರದ ನಾಯಕರು ಆಗಿದ್ದಾರೆ. ಪತ್ನಿ ಮಿಲನಾ ನಾಗರಾಜ್ ಜೊತೆಗೂಡಿಯೇ ಈ ಚಿತ್ರವನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ. ಚಿತ್ರದಲ್ಲಿ ಅಮೃತಾ ಅಯ್ಯಂಗರ್, ಅಭಿಲಾಷ್ ದಳಪತಿ, ರಚೇಲ್ ಡೇವಿಡ್ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ನಕುಲ್ ಅಭಯಂಕರ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಶ್ರೀ ಕ್ರೇಜಿ ಮೈಂಡ್ ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.